ವಾಕ್ಸಮರ ನಡೀತಾ ಇದೆ. ಮುಖಾಮುಖಿ ಚರ್ಚೆಗೆ ಇಬ್ಬರು ನಾಯಕರು ಈಗ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಆದರೆ ಜಾಗ, ಸಮಯ, ದಿನಾಂಕ ಇದಿಷ್ಟೇ ನಿಗದಿ ಆಗೋದು ಬಾಕಿ ಇದೆ. ಇಬ್ಬರು ನಾಯಕರು ಕೂಡ ಮುಖಾಮುಖಿ ಚರ್ಚೆಗೆ ಇದೀಗ ನಿರ್ಧಾರವನ್ನ ಮಾಡಿದ್ದಾರೆ. ಆದರೆ ಎಲ್ಲಿ, ಯಾವಾಗ, ಯಾವ ಸಮಯದಲ್ಲಿ ಅನ್ನುವಂತಹ ಒಂದು ನಿಗದಿ ಇದೆಯಲ್ಲ, ಅದು ಬಾಕಿ ಇದೆ. ಜೂನ್ 26ರ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತ ಸಿಎಂ ಡಿಕೆ ಶಿವಕುಮಾರ್. ಜೂನ್ 26 ಆಗಲ್ಲ, 27ಕ್ಕೆ ಬಿಡದಿಗೆ ಬನ್ನಿ ಅಂತ ಕರೀತಾ ಇದ್ದಾರೆ ಕೇಂದ್ರ ಸಚಿವರಾಗಿರುವ HD ಕುಮಾರಸ್ವಾಮಿ. HDK DKಶಿ ಪತ್ರ ಈಗ ಸಿಎಂಗೆ ಒಂದ್ ಕಡೆ HDK ಪ್ರತ್ಯುತ್ತರ ಹೀಗಾಗಿದೆ. ಈಗ ಪ್ರಮುಖವಾಗಿ HD ಕುಮಾರಸ್ವಾಮಿಯವರು ಇವತ್ತು ಪಂತಾಹ್ವಾನವನ್ನ ಮಾಡಿದ್ರು, ಸವಾಲನ್ನ ಹಾಕಿದ್ರು, ಬನ್ನಿ ಚರ್ಚೆಗೆ ಅಂತ ಕರೆದ್ರು. ಸೊ ಇದಕ್ಕೆ ಸಿಎಂ ಕೂಡ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. DKಶಿ HDK ಮುಖಾಮುಖಿ ಕೂಡ್ತಾರಾ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಬಿಡದಿ ಟೌನ್ಶಿಪ್ ವಿವಾದಕ್ಕೆ ಇತಿಶ್ರೀ ಹಾಡ್ತಾರಾ? ಹಾಗಾದ್ರೆ ಎಲ್ಲಾಗತ್ತೆ ಇವರಿಬ್ಬರ ಮುಖಾಮುಖಿ? ಯಾವಾಗ ಈ ಒಂದು ಸಿಟ್ಟಿಂಗ್ ಇರುತ್ತೆ? ಇದರ ಎಲ್ಲಕ್ಕಿಂತ ಜಾಸ್ತಿಯಾಗಿ ರೈತರ ಸಮಸ್ಯೆಗಳು, ಆ ಸಮಸ್ಯೆಗಳ ಕುರಿತಾಗಿ ತಮ್ಮ ಯಾವುದೇ ರೀತಿಯ ಕೋಪ ತಾಪಗಳನ್ನ ಬಿಟ್ಟು ಅಥವಾ ಇದರಲ್ಲಿ ಯಾವುದೇ ರಾಜಕೀಯ ದ್ವೇಷಗಳನ್ನ ಬಿಟ್ಟು ನಿಜವಾದ ಸಮಸ್ಯೆ ಇದೆಯಾ ಇಲ್ವಾ ಅನ್ನೋದ್ರ ಕುರಿತು ಚರ್ಚೆ ಆಗಬೇಕಾಗಿದೆ. ಸೊ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಕುಮಾರಸ್ವಾಮಿ ಅವರು ಕರೆದ್ರು, ಪಂತ ಆಹ್ವಾನವನ್ನ ಕೊಟ್ಟರು. ಆ ಸಂದರ್ಭದಲ್ಲಿ DKಶಿ ಮೊದಲಿಗೆ ಮಾತನಾಡಿದ್ರು, ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಈ ವಿಚಾರದಲ್ಲಿ ನಾನು ಇಲ್ಲ ಅಂತ ಹೇಳಿದ್ರು. ಅವರು ಏನೇನು ಅಧಿವೇಶನ ಆಗುತ್ತಲ್ಲ ಅವಾಗಲೇ ಮಾತನಾಡೋಣ ಅಂತ ಹೇಳಿದ್ರು. ಆದರೆ ಆ ನಂತರ ಓಕೆ ಅಂತ ಹೇಳಿದ್ದಾರೆ. ಆದರೆ 26 ಅಂತ ಡೇಟ್ ಹೇಳಿದ್ರು. ಅದಕ್ಕೆ ಕುಮಾರಸ್ವಾಮಿ ಇಲ್ಲ 27 ಬಿಡದಿಗೆ ಬನ್ನಿ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್ ರೇ, ಈಗಾಗಲೇ ಮೊದಲ ಪಂತಾಹ್ವಾನವನ್ನ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಅಧಿವೇಶನ ನಡೆಯುತ್ತಲ್ಲ ಅಲ್ಲೇ ಬಂದು ಮಾತಾಡ್ಲಿ ಅನ್ನುವ ರೀತಿಯಲ್ಲಿ ಹೇಳಿದ್ರು. ಆದ್ರೆ ಆನಂತರ ಒಪ್ಕೊಂಡ್ರು ಕೂಡ. ಸೊ ಈಗ 26, 27 ಈ ರೀತಿಯಾದಂತಹ ಒಂದು ದಿನಾಂಕದ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇದೆ. ಆದ್ರೆ ನಿಜವಾಗ್ಲೂ ಈಗ ಎಲ್ಲಾ ರೈತರಿಗಿರುವಂತಹ ಪ್ರಶ್ನೆ, ನಿಜವಾಗ್ಲೂ ಇವರು ಮುಖಾಮುಖಿ ಆಗ್ತಾರಾ? ಈ ವಿಚಾರದಲ್ಲಿ ಚರ್ಚೆ ಆಗತ್ತಾ ಅಂತ? ನವಿತಾ ಜೈನ್ ಬಿಡದಿ ಟರ್ನ್ಶಿಪ್ ವಿಚಾರಕ್ಕೆ ದಿನೇ ದಿನ ಅದು ವಿವಾದಕ್ಕೆ ಎಡೆ ಮಾಡಿಕೊಡ್ತಿರ್ತಕ್ಕಂಥದ್ದು. ಜಾತ್ಯತೀತ ಜನತಾದಳ ಪಕ್ಷ ಇದೀಗ ಅದನ್ನ ಪ್ರತಿಷ್ಠೆಯ ಪಣವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ದಿನೇ ದಿನೇ ಹೋರಾಟ ಕೂಡ ತೀವ್ರಗೊಳ್ತಿರ್ತಕ್ಕಂಥದ್ದು. ಜೊತೆಗೆ ಈ ಹೋರಾಟಕ್ಕೆ ರಾಜ್ಯ ರೈತ ಸಂಘ ಕೈ ಜೋಡಿಸಿರ್ತಕ್ಕಂಥದ್ದು, ಉತ್ತರ ಕರ್ನಾಟಕ ಅನೇಕ ಮಂದಿ ಕೈ ಜೋಡಿಸಿರ್ತಕ್ಕಂಥದ್ದು, ಕನ್ನಡ ಪರ ಸಂಘಟನೆಗಳು ಕೂಡ ಕೈ ಜೋಡಿಸಿರ್ತಕ್ಕಂಥದ್ದು. ಒಟ್ಟಾರೆ ಫಲವತ್ತಾದ ಭೂಮಿಯನ್ನ ಮತ್ತು ಹಸಿರು ಬೆಳೆದಿರತಕ್ಕಂಥ ಭೂಮಿಯನ್ನ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ ಅಂತ ಹೇಳಿ ಈಗಾಗಲೇ ಬೈರಮಂಗಲ ಸೇರಿದಂತ ಅನೇಕ ಕಡೆ ಈಗಾಗಲೇ ರೈತರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು ನವಿತಾ ಜೈನ್. ಅಲ್ಲದೆ 21ನೇ ತಾರೀಕು 11 ಹಳ್ಳಿಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು. JDS ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ HD ಕುಮಾರಸ್ವಾಮಿ ಮತ್ತು JDSಗೆ ತಿರುಗೇಟು ಕೊಡಲು ಇವತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು 26ನೇ ತಾರೀಕು ಜೂನ್ 26ನೇ ತಾರೀಕು 11 ಗಂಟೆಗೆ HD ಕುಮಾರಸ್ವಾಮಿ ಮತ್ತು ಅವರ ಜೊತೆ 6 ಜನ ಪ್ರತಿನಿಧಿಗಳು ಮುಖ್ಯಮಂತ್ರಿಗಳ ವಿಧಾನಸೌಧ ಕಚೇರಿಗೆ ಬಂದು ಬಿಡದಿ ಟೌನ್ ನೀವೇ ಆರಂಭಿಸಿರ್ತಕ್ಕಂಥ ಬಿಡದಿ ಟೌನ್ಶಿಪ್ ವಿಚಾರ ಸಂಬಂಧಪಟ್ಟಕ್ಕೆ ಚರ್ಚಿಸಲು ಆಹ್ವಾನ ನೀಡಿದಿರಿ ಅಂತೇಳಿ ಒಂದು ಪತ್ರವನ್ನ ಬರೆದ್ರು. ಆ ಪತ್ರ ಬರೆದ ಕೆಲವೇ ಗಂಟೆಗಳಲ್ಲಿ HD ಕುಮಾರಸ್ವಾಮಿ ಅವರು ಕೊಟ್ಟು ಮತ್ತೊಂದು ಪತ್ರವನ್ನ ಮುಖ್ಯಮಂತ್ರಿಗಳೇ ಬರೆದು, ಆ ಪತ್ರದಲ್ಲಿ 26ನೇ ತಾರೀಕು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ ಮತ್ತು ಬಾಧಿತ ಪ್ರದೇಶದ ಬಾಧಿತ ರೈತರುಗಳು ಮತ್ತು ರೈತ ಸಮುದಾಯದ ಜೊತೆ, ರೈತ ನಾಯಕರುಗಳ ಜೊತೆ, ಅನ್ಯಾಯ ಆಗ್ತಿರ್ತಕ್ಕಂಥವ್ರ ಜೊತೆ ಚರ್ಚೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಆದ್ರೆ ಅದು ವಿಧಾನಸೌಧದಲ್ಲಿ ಅಲ್ಲ, ಬೈರಮಂಗಲ ಗ್ರಾಮ ಅಥವಾ ಬಿಡದಿಯಲ್ಲಿ ಚರ್ಚೆಗೆ ಬನ್ನಿ. 27ನೇ ತಾರೀಕು ತಾವು ಚರ್ಚೆಗೆ ಬನ್ನಿ, ಅಲ್ಲಿನ ರೈತರುಗಳು ಕೂಡ ಇರ್ತಾರೆ ಮತ್ತೆ ಬಾಧಿತರು ಯಾರೆಲ್ಲ ಇದ್ದಾರೆ ಅವರು ಕೂಡ ಇರ್ತಾರೆ ಅನ್ನೋ ಮುಖಾಂತರ ತಿರುಗೇಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅಲ್ಲಿ ಬಾಧಿತ ರೈತರ ಜೊತೆಗೆ ಮತ್ತು ಆ ಸ್ಥಳದಲ್ಲಿ ಚರ್ಚೆ ಮಾಡ್ಬೇಕ ವಿನಃ ವಿಧಾನಸೌಧದ AC ರೂಮ್ನಲ್ಲಿ ಚರ್ಚೆ ಮಾಡುವಂತ ವಿಷಯ ಅಲ್ಲ. ಮತ್ತು 26ನೇ ತಾರೀಕು ನನಗೆ ಮೊದಲೇ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರ್ತಕ್ಕಂಥ 27ನೇ ತಾರೀಕು ಡೇಟ್ ಅನ್ನ ಫಿಕ್ಸ್ ಮಾಡಿ ನೀವು ಬಿಡದಿ ಅಥವಾ ಬೈರಮಂಗಲಕ್ಕೆ ಬನ್ನಿ, ಅಲ್ಲೇ ಸಭೆಯನ್ನ ಮಾಡಿ ರೈತರೊಂದಿಗೆ ಚರ್ಚೆಯನ್ನು ಮಾಡೋಣ ಅಂತೇಳಿ ಇದೀಗ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಇದೀಗ ಮುಖ್ಯಮಂತ್ರಿಗಳ ಪತ್ರಕ್ಕೆ HD ಕುಮಾರಸ್ವಾಮಿ ಅವರು ರೈತರ ಜೊತೆ, ರೈತರು ಇರ್ತಕ್ಕಂಥ ಸ್ಥಳದಲ್ಲೇ ಬೈರಮಂಗಲದಲ್ಲಿ ಅಥವಾ ಬಿಡದಿಯಲ್ಲೇ ಚರ್ಚೆ ಮಾಡೋಣ ಅಂತೇಳಿ ತಿರುಗೇಟಿನ ಪತ್ರವನ್ನು ಬರ್ತಿರ್ತಕ್ಕಂಥ. ಹಾಗಾಗಿ ಇದು ಬಹಳಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರ್ತಕ್ಕಂಥ. ಎಲ್ಲ ಒಂದ್ ಕಡೆ ದಿನೇ ದಿನೇ ಈ ವಿವಾದ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು JDS ನಡುವಿನ ಕದನ ಘೋಷಣೆಗೆ, ಇದು ಎಲ್ಲ ಒಂದ್ ಕಡೆ ರಾಜಕೀಯ ಕದನ ಘೋಷಣೆಗೆ ಸಾಕ್ಷಿ ಆಗುವ ಸಾಧ್ಯತೆ ಇರ್ತಕ್ಕಂಥ. ಮುಂದಿನ ದಿನಗಳಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಇದನ್ನ ಮತ್ತೊಂದು ನೈಸ್ ಹೋರಾಟದ ರೀತಿ ತೆಗೆದುಕೊಂಡು ಹೋಗ್ಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥ. ಹೋರಾಟ ತೀವ್ರ ಸ್ವರೂಪ ಪಡೆದಂತ ಸಂದರ್ಭದಲ್ಲಿ ಸ್ವತಃ HD ದೇವೇಗೌಡರು ಕೂಡ
ಬಿಡದಿ ಟೌನ್ಶಿಪ್ ವಿರೋಧಿಸಿ ಸತ್ಯಾಗ್ರಹ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ರಾಜ್ಯಾದ್ಯಂತ ಅನೇಕ ರೈತ ಸಂಘಟನೆಗಳು ಕೂಡ ಭಾಗಿಯಾಗ್ತಿರ್ತಕ್ಕಂಥದ್ದು. ಒಟ್ಟಾರೆ ಅಲ್ಲಿ ಟೌನ್ಶಿಪ್ ಮಾಡಬೇಕು ಮತ್ತು ಟೌನ್ಶಿಪ್ ಮಾಡುವ ಮುಖಾಂತರ ಅಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗವನ್ನ ಕಲ್ಪಿಸಬೇಕನ್ನೋದು ಡಿ ಕೆ ಶಿವಕುಮಾರ್ ಅವರು ವಾದ ಆಗಿರ್ತಕ್ಕಂಥದ್ದು. ಮತ್ತು 2006ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಸಂಬಂಧಪಟ್ಟಾಗೆ ನೋಟಿಫಿಕೇಶನ್ ಮಾಡಿರ್ತಕ್ಕಂಥ ಅದನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಿರ್ತಕ್ಕಂಥದ್ದು. ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ತಾವು ಡಿನೋಟಿಫಿಕೇಶನ್ ಮಾಡಿ ಜೈಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಆದ್ರೆ ನೀವು ಇಡೀ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿ ಅಂತೇಳಿ ಒತ್ತಾಯ ಮತ್ತು ಒತ್ತಡವನ್ನು ಹಾಕಿರ್ತಕ್ಕಂಥದ್ದು. ಒಟ್ಟಾರೆ ಜೆಡಿಎಸ್ಗೂ ಇದು ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು ಮತ್ತು ಬಿಡದಿ ಟೌನ್ಶಿಪ್ ನ ಸುತ್ತಮುತ್ತ ಇರ್ತಕ್ಕಂಥ ಬಹುತೇಕ ಒಕ್ಕಲಿಗ ಸಮುದಾಯದವರೇ ಇರ್ತಕ್ಕಂಥದ್ದು ಮತ್ತು ಇದು ಮಾಗಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಬೆಂಗಳೂರಿನ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಇತ್ತೀಚೆಗೆ ಸ್ಥಳಕ್ಕೆ ಭೇಟಿ ನೀಡಿ ವಿರೋಧವನ್ನು ವ್ಯಕ್ತಪಡಿಸಿದರು. ಇದರ ಬೆನ್ನಲ್ಲೇ ಎಲ್ಲ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕೂಡ ನಾನು ವಿಚಾರವನ್ನು ತಿಳಿಸ್ತೆ, ಡಿ ಕೆ ಒಳ್ಳೆ ಕೆಲಸವನ್ನು ಮಾಡ್ತೀರ ಅಂತೇಳಿ ಅವರು ಕೂಡ ಬ್ಲೆಸ್ಸಿಂಗ್ ಮಾಡಿದ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದೀಗ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಪಕ್ಷ ಪ್ರತಿಷ್ಠೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅಲ್ಲಿ ಬಿಡದಿ ಟೌನ್ಶಿಪ್ ಮಾಡಿಯೇ ತೀರ್ತೀನಿ ಅಂತೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಷ್ಠೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಇಬ್ಬರ ಪ್ರತಿಷ್ಠೆಯ ನಡುವೆ ಮುಂದೇನಾಗುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಒಂದು ಕಡೆ ಭೂಮಿಯನ್ನ ಬಿಟ್ಕೊಡ್ತೀವಿ ಅಂತ ಹೇಳಿ ಒಂದಷ್ಟು ರೈತರು, ಮತ್ತೊಂದು ಕಡೆ ಇಲ್ಲ ನಾವು ತಲತಲಾಂತರದಲ್ಲಿ ಕೃಷಿಯನ್ನ ಮಾಡಿದೀವಿ, ತೆಂಗಿನ ಮರಗಳನ್ನ ಬೆಳೆದಿವಿ, ಅಡಿಕೆ ಮರಗಳನ್ನು ಬೆಳೆದಿವಿ, ರೇಷ್ಮೆಗೆ ಕೃಷಿಯನ್ನು ಬೆಳೆದಿವಿ, ಹೈನುಗಾರಿಕೆ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಈ ಫಲವತ್ತಾದ ಜಾಗವನ್ನ ನಮ್ಮ ಬದುಕಿನ ಜಾಗವನ್ನ ನಾವು ಬಿಟ್ಕೊಡಕ್ ತಯಾರಿ ಅಂತೇಳಿ ಅನೇಕ ರೈತರುಗಳು ವಿರೋಧ ಮಾಡ್ತಿರ್ತಕ್ಕಂಥದ್ದು. ಈ ವಿರೋಧ ಮತ್ತು ಹೋರಾಟಗಳ ನಡುವೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೊಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ನವಿತಾ ಜೈನ್ ಇವತ್ತು ದಿಢೀರ್ನ ಒಂದು ಸಭೆಗೆ ಆಹ್ವಾನಿಸುವಂತ ಪತ್ರವನ್ನ ಬರೆದ್ರು. ಆ ಪತ್ರಕ್ಕೆ ಮರು ಟಕ್ಕರ್ ಅನ್ನು ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿರ್ತಕ್ಕಂಥ. ಹಾಗಾಗಿ ನಾಳೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಬರೆದಿರ್ತಕ್ಕಂಥ ಪತ್ರಕ್ಕೆ ಯಾವ ರೀತಿ ತಿರುಗೇಟನ್ನು ಕೊಡ್ತಾರೆ ಮುಂದಿನ ಅವರ ಪ್ಲಾನ್ ಏನನ್ನೋದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.